ಬದಾಮಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿ ಚಿಮ್ಮನಕಟ್ಟಿ ಅವರು ಸಾಹೇಬರು ಕೂಡ ಇವತ್ತಿನ ದಿವಸ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರ ಒಂದು ನೇತೃತ್ವ, ಒಂದು ಸಹಕಾರದೊಂದಿಗೆ, ಎಲ್ಲ ಭಕ್ತರ ಸಹಕಾರದೊಂದಿಗೆ ಜಾತ್ರಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಯೋಗ ಮಂದಿರದ ಅಲ್ಲಿ ಕಲಿತು ಹೋಗಿರುವಂತಹ ಸ್ವಾಮೀಜಿಗಳು ನಮ್ಮ ಹತ್ರ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಶಿವಯೋಗ ಮಂದಿರ ಅಂದರೆ ಏನು, ಶಿವಯೋಗ ಮಂದಿರ ಯಾತಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನುವಂಥದ್ದು. ಶಿವಯೋಗ ಮಂದಿರ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಅಪ್ಪಾಜಿ. ಇಲ್ಲಿ ಶಿಕ್ಷಣ ಅಂದರೆ ಯೋಗಿಗಳನ್ನು ತಯಾರು ಮಾಡುವಂತಹ ಕ್ಷೇತ್ರ ಇದು. ಏನು ಹೇಳ್ತೀರಿ ಅಪ್ಪಾಜಿ ಶಿವಯೋಗ ಮಂದಿರ ಬಗ್ಗೆ? ಇದು ಹಾನಗಲ್ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರವನ್ನು ಸ್ಥಾಪಿಸಿರ್ತಕ್ಕಂಥವರಾಗಿದ್ದಾರೆ. ಇಲ್ಲೇ ಕಲ್ತಿರ್ತಕ್ಕಂಥ ಸಾಧಕರು ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಹೀಗೆಲ್ಲ ಕಡೆನೇ ಸಾವಿರಾರು ಜನ ಸ್ವಾಮಿಗಳು ಈ ಒಂದು ಸಂಸ್ಥೆಯೊಳಗೆ ಕಲಿತು ಹೋಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಅದ್ಭುತವಾಗಿರತಕ್ಕಂಥ ಸೇವೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಭಾಳಷ್ಟು ಈ ಒಂದು ಶಿವಯೋಗ ಮಂದಿರದೊಳಗೆ ಭಸ್ಮದ ಕಾರ್ಖಾನೆ ಇದೆ. ಇಲ್ಲೇ ತಯಾರಾಗತಕ್ಕಂಥ ಒಟುಗಳು ಒನ್ಲಿ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಇಲ್ಲಿ 12 ವರ್ಷ ತಯಾರಾಗಿ ಇಲ್ಲೆಲ್ಲ ಕುಳಿತಿರ್ತಕ್ಕಂಥ ಎಲ್ಲರೂ ನಾವು ಇಲ್ಲಿ ಕಲ್ತು ಹೋದಂಥವ್ರು. 5 ವರ್ಷ, 10 ವರ್ಷ, 4 ವರ್ಷ ಹಿಂಗತೆ ಅವ್ರವ್ರ ಗುರುಗಳು ಬಂದು ಇಲ್ಲಿ ಬಿಟ್ಟಿರ್ತಾರೆ. ಇಲ್ಲೇ ಕಲಿತು ನಾವು ಮತ್ತೆ ಮಠಕ್ಕಾಗಿ ಜಾತ್ರೆಗೆ ಬರ್ತಕ್ಕಂಥವ್ರಾಗಿದ್ದೇವೆ. ಈ ಸಂಸ್ಥೆಯ ಕೊಡುಗು ಸಮಾಜಕ್ಕೆ ದೊಡ್ಡ ಕೊಡುಗೆ. ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಅವರು ಹುಟ್ಟು ಹಾಕಿದವರು ಹಾನಗಲ್ ಕುಮಾರಸ್ವಾಮಿ. ಬಸವೇಶ್ವರದ ಬಾಗಲಕೋಟೆಯಲ್ಲಿ ಆಗಬೇಕಾದ್ರೆ, ಆ ನಂತರ ಬಳ್ಳಾರಿ ಒಳಗೆ ವಿದ್ಯಾವರ್ಧಕ ವಿದ್ಯಾವರ್ಧಕ ಸಂಘ ಆಗಬೇಕಾದ್ರೆ ಅವರ ಪಾತ್ರ ಈ ಕೆಯಲ್ಲಿ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇವತ್ತು ನಮ್ಮ ಕರ್ನಾಟಕದೊಳಗೆ ದೊಡ್ಡದಾಗಿರತಕ್ಕಂಥದ್ದು ಲಿಂಗಾಯತರ ಸಂಸ್ಥೆ ಯಾವುದಪ್ಪ ಅಂದ್ರೆ ಕೆಯಲ್ಲಿ ಅಂದ್ರೆ ಕರ್ನಾಟಕ ಲಿಂಗಾಯತ ಸೊಸೈಟಿ. ಆ ಸಂಸ್ಥೆ ಅದನ್ನು ಹುಟ್ಟು ಹಾಕಲಿಕ್ಕೆ ಪ್ರೇರಣಾದಾಯಕರು ಯಾರಪ್ಪ ಅಂದ್ರೆ ಹಾನಗಲ್ ಕುಮಾರಸ್ವಾಮಿ. ಅದಕ್ಕೆ ಅವರ ಕಾರ್ಯಗಳು ಬಹಳ 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 ಆಧುನಿಕ 20ನೇ ಶತಮಾನದ ಅವರು ಕಾರುಣಿಕ ಪುರುಷರು ಅನಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅಂತ ಕುಮಾರಸ್ವಾಮಿಗಳು ಇಲ್ಲಿ ಸಾಧಕರನ್ನ ಯಾವ ರೀತಿ ಇರಬೇಕು, ಯಾವ ರೀತಿ ಬಟ್ಟೆಯನ್ನು ಹಾಕಬೇಕು, ಯಾವ ರೀತಿ ಭಕ್ತರನ್ನ ಉದ್ಧಾರ ಮಾಡಬೇಕು, ತ್ರಿಕಾಲ ಲಿಂಗ ಪೂಜೆ ಮಾಡ್ಕೋಬೇಕು, ಸಮಾಜಕ್ಕೆ ಕೊಡುಗೆ ಕೊಡಬೇಕು. ಒಂದು ಕೈಯೊಳಗೆ ಲಿಂಗವನ್ನಿಟ್ಟು ಪೂಜೆ ಮಾಡಿದರೆ ಮತ್ತೊಂದು ಕೈಯಿಂದ ಸಮಾಜ ಸೇವೆ ಮಾಡಬೇಕು ಅಂದ್ಕೊಂಡು ಆ ಒಂದು ಸೇವೆ ಕಾರ್ಯವನ್ನು ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳು ಮಾಡಿರ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಗದಗಿನಲ್ಲಿರ್ತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮವು ಕೂಡ ಹಾನಗಲ್ ಕುಮಾರಸ್ವಾಮಿಗಳ ಒಂದು ಆಶೀರ್ವಾದ. ಅವರ ಪುಟ್ಟರಾಜ ಕವಿ ಗವಾಯಿಗಳವರ ಗುರುಗಳಾಗಿರ್ತಕ್ಕಂಥ ಪಂಚಾಕ್ಷರಿ ಗವಾಯಿಗಳವರು ಅವರನ್ನು ಕರೆದುಕೊಂಡು ಬಂದು ಬಾಲಕನಿದ್ದಾಗ 2 ಕಣ್ಣು ಕಾಣ್ತಿದ್ದಿಲ್ಲ. ಅವನಿಗೆ ವಿದ್ಯೆಯನ್ನು ಕೊಡಿಸಿ, ಗಾಣ ವಿದ್ಯೆಯನ್ನು ಕೊಡಿಸಿ, ಮಿರೇಜು, ಪುಣ ದೊಡ್ಡ ದೊಡ್ಡ ಗವಾಯಿಗಳ ಹತ್ರ ಗಾನ ವಿದ್ಯೆಯನ್ನು ಕೊಡಿಸಿ ಅವ್ರಿಗೆ ಹೇಳಿದರು, ಇಲ್ಲಿ ಯಾವುದು ಜಾತಿ ನೋಡಬೇಡ, ಲಿಂಗ ನೋಡಬೇಡ, ಯಾವುದು ಸಮಾಜ ನೋಡಬೇಡ, ನೀ ಎಲ್ಲರಿಗೂ ಕಣ್ಣಿರಲಾರ್ದವನಿಗೆ ಕಣ್ಣಾಗಬೇಕಪ್ಪ ಅಂತ ತಿಳಿದುಕೊಂಡು ಅವರಿಗೆ ಆಶೀರ್ವಾದ ಮಾಡಿ ವಿದ್ಯೆ ಕಲಿಸಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥದ್ದು ವೀರೇಶ್ವರ ಪುಣ್ಯಾಶ್ರಮ. ಅದು ಆಗಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಅಂತ. ಈ ಜಾತ್ರೆಗೆ ಇಲ್ಲಿ ಕಲ್ತು ಹೋಗಿರತಕ್ಕಂಥ ಎಲ್ಲ ಪೂಜ್ಯರು ದಯಮಾಡಿಸ್ತಾರೆ. ಈಗ ಸದ್ಯ ಈ ಒಂದು ಸಂಸ್ಥೆಯ ಇದು ಸ್ವಾಮಿಗಳಿಂದ ಒಂದು ಸಂಸ್ಥೆ ಕಮಿಟಿ ಇದೆ. ಹುಬ್ಬಳ್ಳಿಯ 3000 ಮಠದ ಜಗತ್ತುಗಳು ಅಧ್ಯಕ್ಷರಿದ್ದಾರೆ. ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳು ಉಪಾಧ್ಯಕ್ಷರಾಗಿ, ಇನ್ನು ಉಳಿದ ಎಲ್ಲ ಸ್ವಾಮಿಗಳು, ಕೆಲವು ಜನ ಭಕ್ತರು ಕೂಡಿಕೊಂಡು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಭಾಳ ಚೆನ್ನಾಗಿದೆ ಸಂಸ್ಥೆಯಿಂದ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಆ ಶ್ರೇಯಸ್ಸು ಇವರೇ ಹಾನಗಲ್ ಕುಮಾರಸ್ವಾಮಿ. ಅದಕ್ಕೆ ನೀವೆಲ್ಲ ಯಾವ ಟಿವಿಯವರು? KTTV ಅವರು. ಒಳ್ಳೆಯದಾಗಲಿ, ನಿಮ್ಮ ಮಾಧ್ಯಮಕ್ಕೆ ಪ್ರಚಾರ ಆಗಲಿ, ನಿಮಗೂ ಇಡೀ ಸಮಾಜಕ್ಕೂ
ತಲುಪಲಿ ಅಂತ ತಿಳ್ಕೊಂಡು ಶಿವರಾತ್ರಿ ದಿವಸ ಶುಭ ಹಾರೈಸ್ತೀವಿ. ತಮ್ಮ ಹೆಸರನ್ನೇ ಹೇಳ್ಬಿಟ್ಟು. ನಮ್ಮದು ಹೆಸರು ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು, ರುದ್ರಾಕ್ಷಿ ಮಠ, ಹುಬ್ಬಳ್ಳಿ. ಧನ್ಯವಾದಗಳು, ತುಂಬ ಸಂತೋಷ ಆಯ್ತು. ಈ ಶಿವಯೋಗ ಮಂದಿರ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. 12ನೇ ಶತಮಾನದ ಕಾಲಜ್ಞಾನಿಯಾಗಿರ್ತಕ್ಕಂಥ ಗಟ್ಟಿವಾಳಯ್ಯನವರು ಒಂದು ಮಾತು ಹೇಳ್ತಾರೆ, ಗಿಡಮಾಗಡಿ ಎಂಬ ಪುರದ ಜಂಗಮ ದೇವ ಮೃಡಕಣ ಭಿಕ್ಷುವ ಬೇಡ್ಯಾನು, ಒಡವಿಯೇ ಬಾಗಿ ನೀಡಲು ನೀಡಿಸಿಕೊಂಡಾನು, ಮಲಾಪಹಾರಿ ನದಿಯ ತೀರದ ಉಳಿಸಿಕೊಂಡಾನು ಅಂತ ಹೇಳ್ತಾರೆ. ಅಂದ್ರೆ ಗಿಡಮಾಗಡಿ ಪುರ ಅಂದರೆ ಮಹಾಕೂಟದ ಈ ಪರಿಸರದಲ್ಲಿ ಇದ್ದಿರ್ತಕ್ಕಂಥ ಕ್ಷೇತ್ರ ಇದು. ಅಂತ ಆ ಕಾಲಜ್ಞಾನಿ ಇವತ್ತು ಸಾಕ್ಷೀಕರಣ ಆಗಬೇಕು. ಹಾನಗಲ್ ಕುಮಾರ ಶಿವಗಳು ಇಲ್ಲಿ ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾಪಿಸಿದ್ರಂತ. ಸ್ಥಾಪಿಸೋಕ್ಕಿಂತ ಪೂರ್ವದೊಳಗೆ ಕಾಲಜ್ಞಾನದಲ್ಲಿ ವಚನವನ್ನು ಬರೆದಿಟ್ಟಿರ್ತಕ್ಕಂಥ ಘಟ್ಟಿವಾಳಯ್ಯನವರು. ಈ ಪುಣ್ಯಕ್ಷೇತ್ರ ಹೇಗದ ಅಂತ ಕೇಳಿದ್ರೆ ಜತ್ನಿಯವರು ಒಂದು ಕಡೆ ಹೇಳ್ತಾರೆ ಈ ಪುಣ್ಯಕ್ಷೇತ್ರದ ಬಗ್ಗೆ, ಇದರ ಬಗ್ಗೆ ಭಾಳಷ್ಟು ವಿಮರ್ಶಾತ್ಮಕವಾಗಿ ಹೇಳ್ತಾರೆ ಅವರು. ಮುಂಬರು ಜನುಮದಿ ಶಿವಮಂದಿರದಳು ನನ್ನನ್ನು ಒಟುವನ್ನು ಮಾಡುವೆನು ಎಂಬುವ ವರವನ್ನು ಗುರುವೆಮಗಿತ್ತರೆ ಈಗಲೇ ಐಕ್ಯತೆ ಕೋರುವೆನು. ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇವತ್ತು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಕೇರಳ ಅನೇಕ ರಾಜ್ಯಗಳಲ್ಲಿ ಏನಾದರೂ ಮಠಾಧೀಶರನ್ನ ಕಾಣ್ತಿದ್ರೆ ಸ್ವಾಮಿ ಜೀವನದ ವಿಶ್ವವಿದ್ಯಾಲಯ ಇಲ್ಲಿ ತಯಾರಾಗಿ ಹೋಗಿರ್ತಕ್ಕಂಥ ಎಲ್ಲ ಮಠಾಧೀಶ ಜಂಗಮ ಪುಂಗವರು ಇವತ್ತಿನ ದಿವಸ ಜಾತ್ರೆಗೆ ದಯಮಾಡಿಸಿದ್ದಾರೆ. ಇಷ್ಟು ಜನ ಸ್ವಾಮಿಗಳನ್ನು ಏಕಕಾಲಕ್ಕೆ ನೋಡುವಂಥದ್ದು ನಮ್ಮೆಲ್ಲರ ಅಹೋಭಾಗ್ಯ ಇದೆಲ್ಲ. ಒಬ್ಬ ಸ್ವಾಮಿನ ಒಂದು ಮಠಕ್ಕೆ ಕರೆಸಬೇಕು, ಕಾರ್ಯಕ್ರಮ ಕರೆಸಬೇಕಾದ್ರೆ ಬಹಳ ಕಷ್ಟ. ಅದಿಷ್ಟು ಜಂಗಮ ಪುಂಗವರು ಅನೇಕ ಶರಣರ ಬಸವಾದಿ ಶರಣರ ಒಂದು ಪಳೆಯುಳಿಕೆ ಯಾವ್ಯಾವ ರೂಪದಾಗ ಬಂದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಂಗಿಲ್ಲ ಇವತ್ತಿನ ದಿವಸ. ಅದಕ್ಕೆ ನಮ್ಮ ಬದಾಮಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿ ಚಿಮ್ಮನಕಟ್ಟಿ ಅವರು ಸಾಹೇಬರು ಕೂಡ ಇವತ್ತಿನ ದಿವಸ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರ ಒಂದು ನೇತೃತ್ವ, ಒಂದು ಸಹಕಾರದೊಂದಿಗೆ, ಎಲ್ಲ ಭಕ್ತರ ಸಹಕಾರದೊಂದಿಗೆ ಜಾತ್ರಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ದರ್ಶನಾಶೀರ್ವಾದ ತೆಗೆದುಕೊಂಡು ಪುನೀತರಾಗಬೇಕಂತ ಹೇಳಿ ಎರಡು ಮಾತುಗಳು ಮಾಡ್ತಾ ಇದ್ದೀವಿ.